ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಹಳ ದೊಡ್ಡ ಆಘಾತವೊಂದು ಎದುರಾಗಿದೆ. ಈಗ ಏನು ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿರುವ ಬಿಗ್ ಮಿಸ್ಟೇಕ್. BJPಗರಿಗೆ ಸಿದ್ದು ಸರ್ಕಾರದ ವಿರುದ್ಧ ದೊಡ್ಡ ಅಸ್ತ್ರ ಸಿಕ್ಕಿದೆ ಬೆಳಗಾವಿ ಅಧಿವೇಶನದ ಹೊತ್ತಲ್ಲೇ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಕೈ ಕಸಿ ಬಿಸಿ ತಂದಿಟ್ಟಿದ್ದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್. ನುಂಗಲಾರ್ದ ತುತ್ತಾಗಿದೆ. ನೋಡ್ತಾ ಹೋಗೋಣ ಒಂದು ಬಾಯ್ ಒಂದು. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಈ CM ಕುರ್ಚಿ ಜಟಾಪಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಎನಿ ಟೈಮ್ ರೆಸಾರ್ಟ್ಗೆ ಶಿಫ್ಟ್ ಆಗುತ್ತೆ ಇದು ಅನ್ನೋ ತನಕ 55 ಶಾಸಕರ ಬಲ ಪ್ರದರ್ಶನ ಮಾಡಿದ್ದಾರೆ DK. ಇದೆಲ್ಲ ನೋಡ್ತಿದ್ದೇವಲ್ಲ, ಇದರ ನಡುವೆ ನೋಡಿ ಸರ್ಕಾರಕ್ಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಂದಿಟ್ಟಿರುವಂಥ ಸಂಕಷ್ಟ. BJP ಮುಗಿಬಿದ್ದಿದೆ. ಸ್ಪೀಕರ್ ಕೂಡ ಈ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವ ಆಕ್ರೋಶ ಸಿಡಿದಿದೆ. ಈಗ ಸದನಕ್ಕೆ ತಪ್ಪು ಮಾಹಿತಿಯನ್ನು ಸಚಿವರು ಕೊಡೋದು ಬಹಳ ದೊಡ್ಡ ಮಿಸ್ಟೇಕ್ ಆಗತ್ತೆ. ಅವರು ನಿಭಾಯಿಸ್ತಿರುವಂಥ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ನಿಗದಿತವಾಗಿ ಇಂಥ ಪ್ರಶ್ನೆ ಅಂತ ಮೊದಲೇ ಫಿಕ್ಸ್ ಆಗಿರುತ್ತಲ್ಲ, ಆ ಪ್ರಶ್ನೆಗೆ ಅವರು ಉತ್ತರ ಕೊಡೋಕೆ ರೆಡಿಯಾಗಿ ಬಂದಿರ್ತಾರೆ. ಲಿಖಿತ ಉತ್ತರ ಕೊಡಬಹುದು ಅಥವಾ ಅವ್ರು ಬಯಸಿದಂತೆ ಉತ್ತರವನ್ನು ಕೊಡ್ತಾರೆ ಅಂಕಿಅಂಶಗಳ ಸಮೇತ. ಆದರೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ರಾಜ್ಯವನ್ನೇ ದಾರಿ ತಪ್ಪಿಸುವ ಕೆಲಸವನ್ನು ಮಾಡಿರೋ ವಿಚಾರದಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಅವ್ರ ವಿರುದ್ಧ ಕ್ರಮ ಆಗಲೇಬೇಕು ಅಂತ BJP ಕೇಳ್ಕೊಂಡಿದೆ. ಸ್ಪೀಕರ್ ಕೂಡ ಈಗ ಭರವಸೆ ಕೊಟ್ಟಿದ್ದಾರೆ, ಅವರಿಂದಲೇ ಉತ್ತರ ಕೊಡಿಸಲಾಗುತ್ತೆ ಮತ್ತು ಈ ರೀತಿ ಇನ್ನು ಮುಂದೆ ಯಾವತ್ತೂ ಆಗದಿರೋ ರೀತಿಯಲ್ಲಿ ಈ ಸದನ ಕಾಳಜಿ ವಹಿಸುತ್ತೆ ಅಂತ ಸ್ಪೀಕರ್ ಕೂಡ ಈಗ ಭರವಸೆ ಕೊಟ್ಟಿದೆ. ಅಲ್ಲಿ ತನಕ ಹೋಗಿದೆ ಈ ಬೆಳವಣಿಗೆ. ನಮ್ಮನ್ನ ಬಾಯಿ ಮುಚ್ಚೋದಿರ್ಲಿ, ಅವರು ಈಗ ಸದನಕ್ಕೆ ಸುಳ್ಳು ಹೇಳಿದ್ದಾರೆ, ತಪ್ಪು ಮಾಹಿತಿ ಕೊಟ್ಟು ದಾರಿ ತಪ್ಪಿಸಿದ್ದಾರೆ. ಸೊ ಕಟ್ಟುನಿಟ್ಟಿನ ಕ್ರಮ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕಟ್ಟಿಟ್ಟ ಬುತ್ತಿ ಅಂತ BJP ಸ್ಪೀಕರ್ ಕೊಟ್ಟ ಭರವಸೆಯಿಂದ ಸ್ವಲ್ಪ ತಣ್ಣಗಾಗಿದೆ. ಆಯಿತು, ಇದ್ರ ಬಗ್ಗೆ ನಾವು ಮುಂದಿನ ಆಕ್ಷನ್ ಮಾಡೋಣ ಅಂತ ಹೇಳ್ತಾ ಇದ್ದ ಹಾಗೆ BJP ತಣ್ಣಗಾಗಿರೋದು ನೋಡಿ. ಪ್ರಶ್ನೋತ್ತರ ಕಲಾಪದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ಆಗ್ಬಿಟ್ಟಿದೆ. ಗೃಹಲಕ್ಷ್ಮಿ ಹಣದ ಚರ್ಚೆ ಬಂದಿರುತ್ತೆ. ಡಿಸೆಂಬರ್ 9ರಂದು ಉತ್ತರ ಕೊಡುವಾಗ ಸಚಿವೆ ಹೆಬ್ಬಾಳ್ಕರ್ ಅವರು BJP ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ದಬಾಯಿಸ್ತಾರೆ. ಹಾಗಾದ್ರೆ ನಮಗೆ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರ ಇವರು ಅಂತ ಕೇಳ್ತಾರೆ. ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ. ಜ್ಞಾನ ಇಲ್ಲ ಅಂತ ಹೇಳಿದ್ದಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಅದು ಅನ್ನೋ ರೀತಿಯಲ್ಲೆಲ್ಲ ಸಮಜಾಯಿಷಿ ಬರುತ್ತೆ. ಅಶೋಕ್ ಅವರು BJP ಶಾಸಕರೆಲ್ಲ ಮುಗಿಬೀಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ಮಾಹಿತಿಯ ಬಗ್ಗೆ. ಮಹೇಶ್ ತೆಂಗಿನಕಾಯಿ ಕೂಡ ಗಟ್ಟಿಯಾಗಿ ಹಲವಾರು ವಿಚಾರಗಳಲ್ಲಿ ಪ್ರಸ್ತಾಪಿಸ್ತಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಷ್ಟು ಹೇಳಿ, ನೀವು ಬೇರೆ ಬೇರೆದೆಲ್ಲ ತೇಲಿಸ್ಬೇಡಿ. ಫೆಬ್ರವರಿ ಮಾರ್ಚ್ ಹಣ, ಗೃಹಲಕ್ಷ್ಮಿ ಹಣ ಜನರ ಕೈಗೆ ಸೇರಿದೆ, ಅದನ್ನು ಹೇಳಿ ಫಸ್ಟು ಅಂತ ಪಟ್ಟು ಹಿಡಿತಾರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉತ್ತರ, ಎಲ್ಲ ಹೇಳಿದ್ದೀನಲ್ಲ ನಾನು, ಅರ್ಥ ಆಗ್ತಿಲ್ವ ನಿಮಗೆ, ಆಗಸ್ಟ್ ತನಕ ಎಲ್ಲ ಹಾಕ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ತೇಲಿಸ್ತಾರೆ. ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಮಾಡಿಸೋಣ ಬಿಡಿ ಅಂತ ಸಮಾಧಾನ ಮಾಡೋಕೆ ಸಿದ್ದರಾಮಯ್ಯನವ್ರ ಎಂಟ್ರಿ ಆಗುತ್ತೆ. ಈಗ ಇದು ಜಟಾಪಟಿ ಕಾರಣ ಆದಮೇಲೆ ಆಯಿತು, ಅದು ಹಕ್ಕುಚ್ಯುತಿ ಅನ್ನೋ ಥರ ಎಲ್ಲ ಹೋಗಲ್ಲ. ಹಕ್ಕುಚ್ಯುತಿ ಅನ್ನೋ ತನಕ BJP ಅವರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದು ದೊಡ್ಡ ಆಕ್ಷನ್ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಂತ. ಆ ಥರ ಏನಾಗಲ್ಲ ಬಿಡಿ, ಮಾರ್ಚ್ದು ಆಗಿಲ್ಲ ಅಂದರೆ ಮಾಡಿಸೋಣ ಅಂತಿದ್ದಾರೆ. ಯಾಕೆ ವರಸೆ ಚೇಂಜ್ ಆಗೋಯ್ತು, ನಿಮಗೇನು ಗೊತ್ತಿಲ್ಲ ಸುಮ್ಮನಿರಿ ಅನ್ನೋ ರೀತಿಯಲ್ಲಿ ಹೇಳಿದ್ದ ಸಚಿವೆ ಈಗ ನೋಡಿದ್ರೆ ಆಯಿತು ಮಾಡಿಸೋಣ ಅಂತಿದ್ದಾರೆ. CM ಬಂದಿಲ್ಲ ಅಂದರೆ ಕೂಡಲೇ ಕೊಡಿಸುವ ಕೆಲಸವನ್ನು ಮಾಡೋಣ ಬಿಡಿ ಅಂತ CM ಹೇಳ್ತಿದ್ದಾರೆ. ಹಾಗಾದರೆ ಸದನಕ್ಕೆ ತಪ್ಪು ಮಾಹಿತಿಯನ್ನು ಕೊಡಬಹುದಾ? ಸುಳ್ಳು ಹೇಳೋದಕ್ಕೆ ಸದನದಲ್ಲಿ ಅವಕಾಶ ಇದೆಯಾ? ಮಿನಿಸ್ಟರ್ಗಳು ತಪ್ಪು ಮಾಹಿತಿ ಕೊಡೋದು ಎಷ್ಟು ದೊಡ್ಡ ಅಪರಾಧ ಆಗತ್ತೆ ಅಂತ BJP ಈಗ ಹಿಡ್ಕೊಂಡು ಬಿಟ್ಟಿದ್ದಾರೆ. ಸದನದ ಹಕ್ಕುಚ್ಯುತಿ ಮಾಡಿದ್ದಾರೆ ಅಂತ ಸುನಿಲ್ ಕುಮಾರ್ ಅವರು ವಿವಿಧ BJPಯ ನಾಯಕರೆಲ್ಲ ಆಗ್ರಹಿಸ್ತಿದ್ದಾರೆ. ಹಕ್ಕುಚ್ಯುತಿ ವಿಚಾರ ಅಲ್ಲಿ ದೊಡ್ಡ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಲಕ್ಷ್ಮಿ ಹಣ ಬಿಡುಗಡೆ ಆಗಿರೋದು ಹೌದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಸರಿಪಡಿಸೋಣ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ವಕಾಲತ್ತು ವಹಿಸ್ಕೊಳಕ್ ಬರ್ತಾರೆ. ಆಮೇಲೆ ಸರ್ಕಾರಕ್ಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರ ನೋಡಿ ಹೆಂಗೆ ಕಸಿ ಬಿಸಿ ತಂದಿಟ್ಟಿದೆ ಅಂದರೆ ಸಿದ್ದರಾಮಯ್ಯನವರೇ ಸಮರ್ಥನೆ ಮಾಡೋದಕ್ಕೆ ಇಳಿಬೇಕಾಯ್ತು. ಆದರೆ ಇದು ಸದನಕ್ಕೆ ತಪ್ಪು ಮಾಹಿತಿಯ ವಿಚಾರ ಅಂತ BJP ಹಿಡ್ಕೊಂಡಿರೋದ್ರಿಂದ ಅಷ್ಟು ಸಲೀಸಾಗ್ಬಿಡೋಕೆ ರೆಡಿ ಇಲ್ಲ. ಆಕ್ರೋಶ ದೊಡ್ಡ ಮಟ್ಟದಲ್ಲಿಯೇ ಸಿಡಿದಿದೆ. ಮತ್ತು ಸ್ಪೀಕರ್ ಆಯಿತು, ಇಷ್ಟೆಲ್ಲ ಗಲಾಟೆ ಜೋರಾದ ಮೇಲೆ ಆಯಿತು, ಇದನ್ನು ಸೋಮವಾರಕ್ಕೆ ಇಟ್ಕೊಳ್ಳೋಣ, ಸೋಮವಾರ ಖಂಡಿತ ಅವರಿಂದಲೇ ಎಲ್ಲ ಉತ್ತರ ತೆಗೆಸಿ
ಏನು ಕ್ರಮ ಆಗಬೇಕು, ಮುಂದೇನು ಮಾಡಬೇಕು, ಇಂಥದ್ದೆಲ್ಲ ರಿಪೀಟ್ ಆಗದಿರೋ ಥರ ಅನ್ನೋದನ್ನು ನಾನು ನೋಡ್ತೀನಿ ಅಂತ ಸ್ಪೀಕರ್ ಭರವಸೆ ಕೊಟ್ಟ ಮೇಲೆ ಬಿಜೆಪಿಯವರು ಸ್ವಲ್ಪ ತಣ್ಣಗಾಗಿದ್ದಾರೆ. ಆವಾಗ ಕಾಂಗ್ರೆಸ್ನವರು ಇದನ್ನು ತೇಲಿಸೋದಕ್ಕೆ, ಸಿದ್ದರಾಮಯ್ಯನವರು ಸಮರ್ಥಿಸ್ಕೊಳ್ಳೋಕೆ ಅಥವಾ ಸಮಾಧಾನ ಮಾಡೋಕೆ ಬಂದ್ರಲ್ಲ, ಆಗ ಬಿಜೆಪಿ ಸೀರಿಯಸ್ ಆಗತ್ತೆ. ಸಭಾಧ್ಯಕ್ಷರು ನಮ್ಮ ರಕ್ಷಣೆಗೆ ಬರ್ತಿರೋ ಇಲ್ವೋ, ನಾವು ಈ ಸದನವನ್ನು ಗಂಭೀರವಾಗಿ ತಗೊಂಡಿದ್ದೀವಿ, ಸ್ಪೀಕರ್ ಪಾತ್ರ ಇಲ್ಲಿ ಮಹತ್ವದ, ಇಂಥ ಸಂದರ್ಭದಲ್ಲಿ ಬರ್ತಿರೋ ಇಲ್ವೋ. ಈಗ ಇಂಥ ಸಂದರ್ಭದಲ್ಲಿ ಸ್ಪೀಕರ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಪಕ್ಷಾತೀತವಾಗಿ ನಡ್ಕೊಳ್ತಿಲ್ಲ ಅನ್ನೋ ಆಕ್ರೋಶ ಎದ್ದು ಬಿಡುತ್ತೆ. ಸ್ಪೀಕರ್ ಅಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಸ್ಪೀಕರ್ ನಾನಿದನ್ನು ಸರಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಸಚಿವರು ಕೆಲವು ಸಲ ಸಚಿವರ ಹಾಜರಾತಿನೇ ಇರಲ್ಲ. ಇಲ್ಲಿ ನೋಡಿದ್ರೆ ಸಚಿವರಿಂದಲೇ ತಪ್ಪು ಮಾಹಿತಿ, ತಪ್ಪು ಉತ್ತರ. ಅಂದರೆ ಏನು ವಿಷಯ ಇದು? ಸರ್ಕಾರ ಹಿಂಗೆ ಮಾಡಿ ಆ ಹೊಣೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗತ್ತೆ? ಆ್ಯಕ್ಷನ್ ಆಗಲೇಬೇಕು, ಹಕ್ಕುಚ್ಯುತಿ ಅನ್ನೋ ತನಕ ಈ ವಿಷಯ ಹೋಗ್ತಾ ಇದ್ದ ಹಾಗೆ ಹೆಬ್ಬಾಳ್ಕರ್ ಅವ್ರ ಜೊತೆ ಮಾತುಕತೆ ಆಗುತ್ತೆ ಅಂತ ಹೇಳಿದ್ದಾರೆ ಸ್ಪೀಕರ್. ಈ ಬಗ್ಗೆ ಸೋಮವಾರ ಉತ್ತರ ಕೊಡಿಸ್ತೀವಿ, ಇನ್ನು ಮುಂದೆ ಇಂಥದ್ದೇನೂ ಆಗದಿರೋ ರೀತಿಯಲ್ಲಿ ಕ್ರಮ ಆಗತ್ತೆ ಅಂತ ಹೇಳಿದ್ದಾರೆ. ಹಿಂದೊಂದ್ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು CT ರವಿ ನಡುವೆ ಜಟಾಪಟಿಯಿಂದಾಗಿ ಈ ಅಧಿವೇಶನದ ಹೊತ್ತಲ್ಲಿ ಜೋರು ಗಲಾಟೆ ನೆನಪಿದೆ ನಮಗೆ. ಈ ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಪ್ಪು ಉತ್ತರವನ್ನು, ಜನರ ದಿಕ್ಕು ತಪ್ಪಿಸೋ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಗಲಾಟೆ ಈಗ ಜೋರಾಗಿದೆ. ನಾವು ದುಡ್ಡನ್ನು ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಆದರೆ ಈಗ ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೊ ಇದು ನೀವು ಬಂದಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕೊಡಿಸ್ತಕ್ಕಂಥ ಕೆಲಸ ಮಾಡೋಣ. ಓಕೆ, ನೀವು ಕೊಡಲ್ಲ ಅನ್ನುವಂತ ವಾದ ಅಲ್ಲ, ಸರ್ಕಾರ ಕೊಡ್ಲೇಬೇಕು. ಒಂದು ನಿಮಿಷ ಸರ್, ಕೊಡಲ್ಲ ಅಂತಲ್ಲ, ಸದನದಕ್ಕೆ ಸುಳ್ಳು ಹೇಳಿದ್ರಿಂದ ಸದನಕ್ಕೆ ಇದು ಹಕ್ಕುಚ್ಯುತಿ ಆಗಿದೆಯಾ ಅಥವಾ ಸದನಕ್ಕೆ ಅಗೌರವ ತೋರಿಸಿದಿರಾ ಅಂತ ಹೇಳಿ. ಯಾಕೆಂದ್ರೆ ನಾವು ಪದೇ ಹೇಳಿದ್ವಿ, ನೀವು ಆಗಸ್ಟ್ ತನಕ ಕೊಟ್ಟಿರೋದು ಹೌದು, ಆದ್ರೆ ಫೆಬ್ರವರಿ ಮತ್ತು ಮಾರ್ಚ್ ಕೊಟ್ಟಿಲ್ಲ ಅನ್ನೋದನ್ನ ಸ್ಪಷ್ಟ ಹೇಳ್ತಾ ಇದಾರೆ ಅಂತ ಅಂದಾಗ್ಲೂ ಕೂಡ ಅದನ್ನ ಅವ್ರಿಲ್ಲ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರು. ಇದನ್ನೀಗ ಹಕ್ಕುಚ್ಯುತಿ ತಗೋತೀರೋ ಅಥವಾ ಸದನ ದಿಕ್ ತಪ್ಪಿಸಿದಿರೋ ಅಂತ ಹೇಳಿ. ನೀವು ಕೊಡ್ತೀವಿ ಅನ್ನೋ ವಾದ ಅಲ್ವೇ ಇಲ್ಲ. ಈಗ ಸದನದಲ್ಲಿ ಸಚಿವರು ಸುಳ್ಳು ಹೇಳ್ಬಿಟ್ರೆ ಏನ್ ಮಾಡೋದು? ಅಲ್ಲ, ಅದ್ಯಾಕೆ ಹಕ್ಕುಚ್ಯುತಿ? ಏನು ಹೇಳಿದ್ ಕೊಡ್ತೇವೆ ಅಂತ ಹೇಳ್ಬೇಕು. ಮತ್ತೆ ಇಷ್ಟೊಂದು ಚಿಂತನೆ ಒಂದು 2 ತಿಂಗಳು ಹೆಚ್ಚು ಕಮ್ಮಿ ಕೊಡ್ತಾರೆ. ಅಧ್ಯಕ್ಷರೇ, ಗ್ಯಾರಂಟಿ ಯೋಜನೆ ವಿರೋಧ ಮಾಡ್ತಾರ್ತಾನೆ ಅವರು. ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅವ್ರು ಹೇಳಿದ್ದಾರೆ, ಅವ್ರು ಲೆಟರ್ ಕೊಟ್ಟಿದ್ದಾರೆ, ಅಫಿಷಿಯಲ್ ಲೆಟರ್ ಇದು. ದಿಸ್ ಇಸ್ ಅಫಿಷಿಯಲ್ ಲೆಟರ್. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆ ಗೃಹಲಕ್ಷ್ಮಿ ಯೋಜನೆಯ ನೋಂದಾವಣಿಯಾದ ಫಲಾನುಭವಿಗಳಿಗೆ ಫೆಬ್ರವರಿ 25 ಹಾಗೂ ಮಾರ್ಚ್ 2025 ತಿಂಗಳ ಸಹಾಯಧನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಿಲ್ಲ ಎಂಬ ಮಾಹಿತಿಯನ್ನು ಮಾನ್ಯರಿಗೆ ಈ ಮೂಲಕ ಗೌರವಗಳೊಂದಿಗೆ ಸಲ್ಲಿಸುತ್ತಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಅದು ಬಿಟ್ಟು ಮತ್ತೆ ನಾನು ಇನ್ನ ಕೇಳಿದೆ ನೋಡಪ್ಪ, ಇದ್ರ ಜೊತೆಗೆ ಗ್ಯಾರಂಟಿ ಹಣದ ಬಗ್ಗೆ ಯಾವ ರೀತಿ ಮೀಸಲಿಟ್ಟ ಹಣ ಮಿಸ್ಯೂಸ್ ಆಗ್ತಿದೆ ಗ್ಯಾರಂಟಿಗೆ ಅನ್ನೋ ವಿಷಯ ಕೂಡ ಅಲ್ಲಿ ಪ್ರಶ್ನೆ ಬಂದಿತ್ತು. ಹೇಮಲತಾ ನಾಯಕ್ ಅವರು, ಸಚಿವ ಮಹದೇವಪ್ಪನವರು ಈಗ ಉತ್ತರ ಕೊಟ್ಟಿದ್ದಾರೆ ಅವ್ರು ಕೇಳಿದಂಥ ಪ್ರಶ್ನೆಗೆ. SC SB TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಲಾಗಿರೋ ಬಗ್ಗೆ ಪ್ರಶ್ನೆ ಬಂದಿತ್ತು. SC ST ಜನಸಂಖ್ಯೆಗೆ ಅನುಗುಣವಾಗಿ ಹಣ ಬಳಸಲಾಗ್ತಿದೆ, ಅನುದಾನ ದುರ್ಬಳಕೆ ಮಾಡ್ಕೊಂಡಿಲ್ಲ ಅಂತ ಉತ್ತರ ಏನೋ ಕೊಟ್ಟಿದ್ದಾರೆ ಅವರು. ಗೃಹಲಕ್ಷ್ಮಿಗೆ ಎಷ್ಟು ಬಳಕೆ ಮಾಡ್ಕೊಂಡಿದ್ದೀವಿ, ಅನ್ನ ಭಾಗ್ಯಕ್ಕೆ ಎಷ್ಟು, ಯುವ ನಿಧಿಗೆ ಎಷ್ಟು, ಗೃಹ ಜ್ಯೋತಿಗೆ ಎಷ್ಟು, ಶಕ್ತಿ ಯೋಜನೆಗೆ ಎಷ್ಟು, ಒಟ್ಟು SC SP ಎಷ್ಟು 25,909 ಕೋಟಿ ಅಲ್ಲಿಂದ ಬಳಕೆ ಆಗಿರೋದು. TSP 11,273 ಕೋಟಿ ಅನ್ನೋ ಉತ್ತರ ಬಂದಿದೆ. ಸೊ ಮೀಸಲಿಟ್ಟ ಹಣ, ದಲಿತರಿಗೆ ಪರಿಶಿಷ್ಟರಿಗೆ ಮೀಸಲಿಟ್ಟಂತಹ ಹಣ ಗ್ಯಾರಂಟಿ ಯೋಜನೆಗೆ ಹೋಗಿದೆ ಅನ್ನೋದಂತೂ ಸೀಕ್ರೆಟ್ ಆಗಿ ಉಳ್ಕೊಂಡಿಲ್ಲ. ಆದರೆ ಅದರಲ್ಲಿ ನಾವು ದಲಿತರನ್ನು ಹುಡುಕಿ ಕೊಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಅದಕ್ಕೆ ಮಹದೇವಪ್ಪನವರೇ ಇತ್ತೀಚೆಗಷ್ಟೇ ಸಿಡ್ದೆದ್ದಿದ್ರು. ಸಂಪುಟ ಸಭೆ ನಡೆಯುವಾಗ ನಮಗೆ ನೆನಪಿದೆ, ದಲಿತರಿಗೆ ಅನ್ಯಾಯ ಅಂತ ಅವತ್ತು ಅವರಿಗೆ ಜ್ಞಾನೋದಯ ಆಗಿ ಸಿಡ್ದೆದ್ದಿದ್ರು. KJ ಜಾರ್ಜ್ಗೂ ಮತ್ತು ಇವ್ರಿಗೂ ಜಟಾಪಟಿ ಆಗಿತ್ತು, ಮಿನಿಸ್ಟರ್ಗಳ ನಡುವೆನೇ ಸಂಘರ್ಷದ ಸ್ವರೂಪ ಪಡ್ಕೊಂಡಿತ್ತು. ಸಿದ್ದರಾಮಯ್ಯನವರು ಆಮೇಲೆ ಸಮಾಧಾನ ಮಾಡಬೇಕಾಗಿ ಬಂತು. ಬಟ್ ಈಗ ಅನಿವಾರ್ಯ ಸಮರ್ಥನೆ ಮಾಡ್ಕೊಳ್ಬೇಕಾಗಿರೋದು. ಆದರೆ ಒಂದು ಉತ್ತರ ಮಾತ್ರ ಸಿಗ್ತಿಲ್ಲ. ಸರಿ, ಪರಿಶಿಷ್ಟರಿಗೆ ಹುಡುಕಿ ಈಗ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ತಗೊಳ್ತಿರೋ ಪರಿಶಿಷ್ಟ ಮಹಿಳೆಯರಿಗೆ ಹುಡುಕಿ ಅವ್ರಿಗಷ್ಟೇ ಈ ಹಣ ಹೋಗುತ್ತೆ, ಮೀಸಲಿಟ್ಟ ಹಣ ಅಂತ ಹೇಳ್ತಿದಾರಲ್ಲ. ಶಕ್ತಿ ಯೋಜನೆಯಲ್ಲಿ ಹೆಂಗೆ ಕೇಳ್ತಾರೆ? ಜಾತಿ ನೋಡಿ ಟಿಕೆಟ್ ಹರಿತಾರ ಇವರು?
ಒಟ್ಟಿನಲ್ಲಿ ಇದೆಲ್ಲ ಉತ್ತರ ಸಿಗದ ಪ್ರಶ್ನೆ ಆಗಿದೆ. ಯಾವ ರೀತಿ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಆಕ್ರೋಶ ಎದ್ದಿರೋ ಹೊತ್ತಲ್ಲಿ ಈ ಉತ್ತರ ಎಲ್ಲ ಸ್ಪಷ್ಟತೆಯನ್ನು ಕೊಡ್ತಿದೆ ನೋಡಿ. ಶಕ್ತಿ ಯೋಜನೆಗೂ ಕೂಡ ದೊಡ್ಡ ಮಟ್ಟದಲ್ಲೇ ಹಣ ಯೂಸ್ ಮಾಡ್ಕೊಂಡಿದ್ದಾರೆ. ಸುಮಾರು SC SPದು 2701 ಕೋಟಿ, TSPದು 1215 ಕೋಟಿ. ಇಷ್ಟು ದುಡ್ಡು ಯಾವ ಜಾತಿಯವ್ರಿಗೆ ಹೋಯ್ತು ಅನ್ನೋದು ಹೆಂಗೆ ಗೊತ್ತಾಗತ್ತೆ? ಬಸ್ ಹತ್ತವ್ರನ್ನ ಜಾತಿ ಕೇಳಿ ಹತ್ಸ್ಕೊಳ್ತಾರ? ಸಿಂಪಲ್, ಇಲ್ಲ ಉತ್ತರ ಸಿಂಪಲ್. ಯಾವ ಥರ ಮೀಸಲಿಟ್ಟಿರುವ ಹಣ ಗ್ಯಾರಂಟಿಗೆ ಹೋಗ್ತಿದೆ, ಗ್ಯಾರಂಟಿ ಹೊಟ್ಟೆ ತುಂಬಿಸೋದಕ್ಕಾಗದೆ ಸರ್ಕಾರ ಬಡವ ಆಗಿದೆ ಅನ್ನುವ ಆರೋಪಕ್ಕೂ ಈ ಅಂಕಿಅಂಶಕ್ಕೂ ಒಂದಕ್ಕೊಂದು ತಾಳೆ ಆದಂಗೆ ಆಯ್ತಲ್ಲಿಗೆ. ಸೊ ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಗ್ಯಾರಂಟಿನೂ ಇವರು ಸರಿಯಾಗಿ ಕೊಡ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅನ್ನೋದನ್ನಂತೂ ಶಾಸಕರೇ ಮೊನ್ನೆ ಕ್ಯಾಬಿನೆಟಲ್ಲಿ ತರಾಟೆಗೆ ತಗೊಂಡು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗಷ್ಟೇ ಕೊಡಿ ಅಂತ ಸಿಡ್ದೆದ್ದಿದ್ದು ತಮ್ಮ ನಿರ್ಧಾರನೇ ತಿಳಿಸ್ಬಿಟ್ಟಿದ್ದಾರೆ. ಈ ಗ್ಯಾರಂಟಿ ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋದ್ರೆ ಗೆಲ್ಲಲ್ಲ ರೀ, ಈ ಸ್ಥಿತಿಲಿ ಗೆಲ್ಲಲ್ಲ ನಾವು. ದೇವಸ್ಥಾನ, ರಸ್ತೆ, ಬ್ರಿಡ್ಜು ಎಲ್ಲ ಮಾಡಿಸಿ ಅಂತ ಹೇಳ್ತಿದ್ದಾರೆ. ಜನ ಅದನ್ನ ಮಾಡಿಸಿದ್ರೆ ಗೆಲ್ತೀವಿ. ಸೊ ಈಗ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಕೊಡೋ ಥರ ಈ ಗ್ಯಾರಂಟಿಯನ್ನು ಕಟ್ ಮಾಡಿ, ಎಲ್ರಿಗೂ ಕೊಡೋದನ್ನು ಕಟ್ ಮಾಡಿ, ಫುಲ್ ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಲ್ಲ ನಾವು, ಕಟ್ ಮಾಡಿ ಅಂತ ಆಕ್ರೋಶವೇ ಸಿಡ್ದಿದೆ. ಈಗ ನೋಡಿದ್ರೆ ಗೃಹಲಕ್ಷ್ಮಿ ಮತ್ತೊಂದು ಟೈಮಿಗೆ ಸರಿಯಾಗಾದರೂ ಬರ್ತಿದೆಯಾ ಅದು? ಆ ಪ್ರಶ್ನೆ ಕೇಳೋಕೆ ಹೋದರೆ ತಪ್ಪು ಉತ್ತರ ಅನ್ನುವಂತಹ ಆಕ್ರೋಶ ಸಿಡಿದು BJPಗಿದು ಭರ್ಜರಿ ಅಸ್ತ್ರವಾಗಿ ಪರಿಣಮಿಸಿದೆ ಅಧಿವೇಶನದ ಟೈಮಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.